ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ. 2026ನೇ ಸಾಲಿನ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3ರ ಗಣಿತ ವಿಷಯದ 1 ಅಂಕಗಳ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ವಿವರವಾದ ಉತ್ತರವನ್ನು ನಾವೆಲ್ಲರೂ ಚರ್ಚಿಸೋಣ. 30ರ ಅವಿಭಾಜ್ಯ ಅಪವರ್ತನಗಳು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು? 30ರ ಅಪವರ್ತನಗಳನ್ನು ತೆಗೆಯೋಣ. ಸೊ 2 1 ಮಗಿಂದ 2 15 30, 3 5 15, 5 1 5, ಅಲ್ಲಿಗೆ ಅಪವರ್ತನಗಳು ಬರ್ತಾ ಇದೆ 2 3 5. ಹಾಗಾಗಿ ಅವಿಭಾಜ್ಯ ಅಪವರ್ತನಗಳು ಯಾವುದು? ಆಪ್ಷನ್ ಬಿ 2 3 5. ಎರಡನೇ ಪ್ರಶ್ನೆ, a1x ಪ್ಲಸ್ b1y ಪ್ಲಸ್ c1 ಬರಬರ್ 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಬರಬರ್ 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸಿದಾಗ ಅಂತ ಹೇಳ್ತಾ ಇದ್ದಾರೆ. ಛೇದಿಸುವ ರೇಖೆಗಳಾದಾಗ ಸರಿಯಾದ ಸಂಬಂಧ ಯಾವುದು? ಸೊ ಇದಕ್ಕೆ ನಾವು ಈ ಕೋಷ್ಟಕವನ್ನು ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು. ಸೊ ಛೇದಿಸುವ ರೇಖೆ ಇದು ಬರ್ತಾ ಇದೆ. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು? a1/a2 ಸಮವಲ್ಲ b1/b2. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಮೊದಲ ಪದ ಎ ಮತ್ತು ಎರಡನೇ ಪದ ಎಲ್ ಕೊಟ್ಟಾಗ ನೋಡಿ 2 ಸೂತ್ರ ಇದೆ ನಮಗೆ, SN ಸೂತ್ರ. ಸೊ ಎರಡನೇ ಸೂತ್ರದ ಬಗ್ಗೆ ಅವರು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. SN ಬರಬರ್ n/2 a ಪ್ಲಸ್ ಎಲ್ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, 5x ಸ್ಕ್ವೇರ್ ಬರಬರ್ 4x - 5 ಈ ವರ್ಗ ಸಮೀಕರಣದ ಆದರ್ಶ ರೂಪವು ಅಂತ ಹೇಳಿದ್ದಾರೆ. ಆದರ್ಶ ರೂಪ ಅಂದ್ರೇನು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c = 0 ರೂಪದಲ್ಲಿ ಬರ್ಕೋಬೇಕು. ಹಾಗಾಗಿ 4x ಈ ಕಡೆ ತಗೋತಾ ಇದ್ದೀನಿ, -4x ಆಯಿತು. -5 ಈ ಕಡೆ ತಗೋತಾ ಇದ್ದೀನಿ, +5 ಆಯಿತು. ಇಲ್ಲಿಗೆ 0 ಬಂತು. ಸೊ ಹಾಗಾಗಿ ಆಪ್ಷನ್ ಸಿ ಅಲ್ಲಿ ಈ ಒಂದು ಉತ್ತರ ನಮಗೆ ಸಿಗ್ತಾ ಇದೆ. 5x ಸ್ಕ್ವೇರ್ -4x + 5 ಬರಬರ್ 0 ಸರಿಯಾದ ಉತ್ತರ. ಐದನೇ ಪ್ರಶ್ನೆ, sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿಯ ಬೆಲೆಯು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ನಮಗೆ ಕೋಷ್ಟಕ ಬೇಕೇ ಬೇಕು. ಆ ಕೋಷ್ಟಕ ಗೊತ್ತಿದ್ರೆ ಬೆಲೆಗಳನ್ನು ಹಾಕೊಂಡು ಮಾಡಬಹುದು. ಹಾಗಾಗಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕವನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ sin 30 ಎಷ್ಟು? 1/2. cos 60 ಎಷ್ಟು? 1/2. 1/2 ಕೂಡಿಸ್ರೆ 1. ಹಾಗಾಗಿ ಸರಿಯಾದ ಉತ್ತರ 1, ಆಪ್ಷನ್ ಡಿ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ನೇರ ಪ್ರಶ್ನೆ ಕೇಳಿದ್ದಾರೆ. ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಅಂತ ಹೇಳಿದ್ದಾರೆ. ಹಾಗಾಗಿ 4/3 πr3, ಆಪ್ಷನ್ ಎ ಸರಿಯಾದ ಉತ್ತರ. ಏಳನೇ ಪ್ರಶ್ನೆ, p(x) ಬರಬರ್ kx ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3k ಈ ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮನಾದರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಶೂನ್ಯತೆಗಳ ಮೊತ್ತ ಅಂದ್ರೇನು? ಆಲ್ಫಾ ಪ್ಲಸ್ ಬೀಟಾ. ಗುಣಲಬ್ಧ ಅಂದ್ರೇನು? ಆಲ್ಫಾ ಬೀಟಾ. ಸೊ ಇದಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ. ಸಮ ಅಂದಮೇಲೆ ಈಗ ಅದರ ಸೂತ್ರಗಳನ್ನು ಬರ್ಕೊಳ್ಳ. ಆಲ್ಫಾ ಪ್ಲಸ್ ಬೀಟಾ ಸೂತ್ರ ಏನಿದೆ? -p/a ಬರಬ್ಬರ್ ಆಲ್ಫಾ ಬೀಟಾ ಸೂತ್ರ ಏನಿದೆ? c/a. ಸೊ ಇಲ್ಲಿಗೆ a ಕ್ಯಾನ್ಸಲ್ ಆಯಿತು. ಬೆಲೆಗಳನ್ನು ಹಾಕೊಳ್ಳಿ. ಬಿ ಬೆಲೆ 3k, ಸಾರಿ, ಈ ಬೆಲೆ 2x, ಇದು 2 ಬಿ ಬೆಲೆ, ಹಾಗೆ 3k ಸಿ ಬೆಲೆ ಹಾಕಿದಾಗ ಕೆ ಬೆಲೆ ಬರ್ತಾ ಇದೆ -2 3/. ಆಪ್ಷನ್ ಡಿ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ, ಸೊ ಇದು ಮೇಲ್ನೋಟಕ್ಕೆ ಸುಲಭ ಇದೆ ಅಂತ ಗೊತ್ತಾಗತ್ತೆ, ಆದರೆ ಅದು ನಿಜವಾಗ್ಲೂ ಆಪ್ಷನ್ಗಳಲ್ಲಿ ಯಾವುದೂ ಬರೋದಿಲ್ಲ. ಈಗ ಇಲ್ಲಿರೋ ತ್ರಿಭುಜ ಸಮರೂಪ ಅಂತ ಸಾಸ್ಕೊಂಡು ಅನುಪಾತ ತೆಗೆದ್ರೂ ಸಹ ಈ ಆಪ್ಷನ್ಗಳು ಯಾವುದೂ ಬರೋದಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕು? ಇಲ್ಲಿ ಈಗಾಗಲೇ ನಮ್ಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ, ಅಭಿಮುಖ ಕೋನಗಳು ಸಮ ಅಂತ. ಹಾಗಾಗಿ ಅಭಿಮುಖ ಬಾಹುಗಳ ಸಮ, ಆದ್ದರಿಂದ ಅಭಿಮುಖ ಬಾಹುಗಳು ಸಮಾಂತರನೂ ಹೌದು, ಸಮನೂ ಹೌದು. ಹಾಗಾಗಿ ಈಗ ಏನು ಮಾಡೋಣ? ಇಲ್ಲಿ ದೊಡ್ಡ ತ್ರಿಭುಜವನ್ನು ನೋಡೋಣ. ತ್ರಿಭುಜ AFD ಅಲ್ಲಿ ನೋಡಿ ಇದು ಸಮಾಂತರ ಇದೆ ಅಂತಾಯಿತು. ನೋಡಿ ಇದಕ್ಕೆ ಇದು ಸಮಾಂತರ ಇದೆ, ಯಾಕಂದರೆ ದತ್ತ ತ್ರಿಭುಜದ ಏನಂತ ಹೇಳ್ತಾರೆ? ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಅವುಗಳ ಅಭಿಮುಖ ಬಾಹುಗಳು ಸಮಾಂತರ ಇರೋದ್ರಿಂದ ಇದು ಸಹ ಇದು ಸಮಾಂತರ ಇದೆ. ಹಾಗಾಗಿ ಇದು ಇದಕ್ಕೆ ಸಮಾಂತರ ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ತಿಳಿಸ್ ನಾವು ಉಪಪ್ರಮೇಯ ಏನು ಹೇಳುತ್ತೆ? FC/FD, FE/FA. ಸೊ ಮಾಡಿಕೊಂಡು ನಂತರ 1 - 1 ಇದನ್ನು 1 - ಹಾಕ್ಕೊಂಡೆ. ಸೊ ಇಲ್ಲಿ ಮಾಡಿದಾಗ ಇಲ್ಲಿ AD ಜಾಗದಲ್ಲಿ BC ಹಾಕ್ತೀನಿ. ಹಾಗೆ FD - FC ಏನಾಗುತ್ತೆ? FD - FC CD ಬರ್ತದೆ. ಇಲ್ಲಿ CD ಜಾಗದಲ್ಲಿ, ಇಲ್ಲಿ AD ಜಾಗದಲ್ಲಿ BC ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ AD ಜಾಗದಲ್ಲಿ BC ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ CD ಜಾಗದಲ್ಲಿ AB ಹಾಕ್ತಾ ಇದ್ದೀನಿ. ಅಲ್ಲಿಗೆ AB/FD, BE/AD ಉತ್ತರ ಬರ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತವು ಅಂತ ಕೇಳಿದರೆ. ಬಹುಪದೋಕ್ತಿ ಕೊಟ್ಬಿಟ್ಟು ಹುಡುಕಿ ಅಂತ ಕೇಳ್ಬೋದು, ಇಲ್ಲ ಘನ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ, ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕೇಳ್ಬೋದು. ಹಾಗಾಗಿ ಒಂದು ಘನ ಬಹುಪದೋಕ್ತಿ ಅಂದ್ರೆ ಏನು? ಘನ ಅಂದರೆ 3, ಮಹತ್ತಮ ಘಾತ 3. 2, 5 ಬಿಂದುವಿನಿಂದ ವಾಯಕ್ಷಕ್ಕಿರುವ ಲಂಬ ದೂರ ಕೇಳಿದರೆ. ನೋಡಿ
ಇಲ್ಲಿ 2, 5 ಅಂದರೆ ಇದು ಎಕ್ಸ್ ನಿರ್ದೇಶಾಂಕ, ಇದು ವಾಯ್ ನಿರ್ದೇಶಾಂಕ. ಯಾವುದು 2 ಎಕ್ಸ್ ನಿರ್ದೇಶಾಂಕ, 5 ವಾಯ್ ನಿರ್ದೇಶಾಂಕ. ಆದರೆ ಎಕ್ಸ್ ಅಕ್ಷದಿಂದ ಇರುವ ದೂರ ಎಷ್ಟು ಕೇಳಿದ್ರೆ 5 ಮಾನಗಳು, ವಾಯಕ್ಷದಿಂದ ಇರುವ ದೂರ ಎಷ್ಟು ಕೇಳಿದ್ರೆ 2 ಮಾನಗಳು. ಹಾಗೆ ಇಲ್ಲಿ ವಾಯಕ್ಷಕ್ಕಿರುವ ಲಂಬ ದೂರ ಅಂತ ಕೇಳಿದರೆ ಅಂದರೆ ಏನಾಯಿತು, ವಾಯಕ್ಷದಿಂದ ಇರುವ ದೂರ ಯಾವುದು 2. ಹಾಗಾದರೆ ನಿಮಗೆ ಇದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಗ್ರಾಫ್ ಬಿಡಿಸ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡಿ, ಇದು 2, 5 ಇರೋ ಪಾಯಿಂಟು, ಎಕ್ಸ್ ಅಕ್ಷದ 2 ಮತ್ತು ವಾಯ್ ಅಕ್ಷದ 5 ಇರೋ ಪಾಯಿಂಟ್ ಇದು. ಗೊತ್ತಾಯ್ತು? ಅವ್ರು ಏನು ಪ್ರಶ್ನೆ ಕೇಳಿದರೆ, ವಾಯ್ ಅಕ್ಷದಿಂದ ಈ ಬಿಂದುಗೆ ವಾಯ್ ಅಕ್ಷದಿಂದ ಇರುವ ಲಂಬ ದೂರ ಎಷ್ಟು ಕೇಳಿದ್ದಾರೆ. ಒಂದು ಲಂಬ ಹೇಳ್ಕೊಂಡೆ, ಇಲ್ಲಿ ನೋಡಿ ಈ ದೂರ ಎಷ್ಟು, ನಮ್ಗೇನು ಅನ್ಸುತ್ತೆ 5 ಅಂತ ಅನ್ಸ್ಬಿಡುತ್ತೆ. ಅಲ್ಲ, ಈ ದೂರ ಇಲ್ಲಿಂದ ಇಲ್ಲಿವರೆಗೆ ದೂರ ಎಷ್ಟು, ಲಂಬ ದೂರ ಇದು ಎಷ್ಟು ಕೇಳಿದ್ರೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು, ಅಷ್ಟು. ಹಾಗಾಗಿ 0 ಇಂದ 2 ಅಲ್ವಾ, ಹಾಗಾಗಿ ಇದು 2 ಮಾನಗಳು ಸರಿಯಾದ ಉತ್ತರ. 11ನೇ ಪ್ರಶ್ನೆ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಆಟ ಗೆಲ್ಲೋದು, ಇನ್ನೊಂದು ಸೋಲೋದು, ಇವೆರಡೂ ಯಾದೃಚ್ಛಿಕ ಘಟನೆಗಳೇ. ಇವೆರಡೂ ಘಟನೆಗಳ ಸಂಭವನೀಯತೆಗಳ ಮೊತ್ತ 1 ಬರುತ್ತೆ. ಹಾಗಾಗಿ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ 1 ಆಗಿರುತ್ತೆ. ಮುಂದಿನ ಪ್ರಶ್ನೆ, ಸಮವಾದ ಬಾಹುಗಳನ್ನು ಹೊಂದಿರುವ 2 ಬಹುಭುಜಗಳ ಸಮರೂಪತೆಗೆ ಇರುವ ನಿಬಂಧನೆಗಳೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈಗಾಗಲೇ ನಮಗೆ ಅಧ್ಯಾಯಕ್ಕೆ ಇರೋದು ತ್ರಿಭುಜ. ಸಮವಾದ ಬಾಹುಗಳೆಂದರೆ ತ್ರಿಕೋನ. ತ್ರಿಭುಜ 3 ಭುಜವುಳ್ಳ ಆಕೃತಿ. ಆ 2 ತ್ರಿಭುಜಗಳನ್ನು ತಗೊಂಡು ನಾವು ಸಮರೂಪವಾಗಿದೆ ಅಂತ ಹೇಳಬೇಕಂದ್ರೆ ಏನಾಗಿರಬೇಕು, ಅನುರೂಪ ಬಾಹುಗಳು ಅನುಪಾತ ಸಮನಾಗಿರಬೇಕು, ಹಾಗೆ ಅನುರೂಪ ಕೋನಗಳು ಸಮವಾಗಿರಬೇಕು. ಹಾಗಾಗಿ ಅದೇ ನಿಬಂಧನೆಗಳು. ಹಾಗಾಗಿ ಈ ನಿಬಂಧನೆ ಕೇವಲ ತ್ರಿಭುಜಕ್ಕಷ್ಟೇ ಅಲ್ಲ, ತ್ರಿಭುಜಕ್ಕೆ ಚತುರ್ಭುಜ, ಪಂಚಭುಜ, ಈ ರೀತಿ ಹಲವು ಬಹುಭುಜಗಳಿಗೂ ಇದು ಅನ್ವಯವಾಗುತ್ತೆ. ಹಾಗಾಗಿ ಅನುರೂಪ ಕೋನಗಳು ಸಮವಾಗಿರಬೇಕು, ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಮತ್ತೆ A1/A2, B1/B2, C1/C2 ಚೆಕ್ ಮಾಡಿ ಉತ್ತರವನ್ನು ಕಂಡುಕೊಳ್ಳುವಂಥದ್ದು ಲೆಕ್ಕವನ್ನು ಕೇಳಿದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ನೀವು 2 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ನೇರ ಈ ಕೋಷ್ಟಕಕ್ಕೆ ಸಂಬಂಧಿಸಿದ ಪ್ರಶ್ನೆ, ಇನ್ನೊಂದು ಸಮಸ್ಯೆ ಕೊಟ್ಟುಬಿಟ್ಟು ಅದನ್ನು ಚೆಕ್ ಮಾಡುವಂಥ ಪ್ರಶ್ನೆ. ನೋಡಿ, ಇಲ್ಲಿ ನಾನೇನು ಮಾಡಿದೆ, 2 ಸಮೀಕರಣಗಳನ್ನು ಒಂದರ ಕೆಳಗೊಂದು ಬರ್ಕೋತಾ ಇದ್ದೀನಿ. ಬರ್ಕೊಂಡು ಸುಲಭ ರೂಪಕ್ಕೆ ತಂದೆ. ಅವಾಗ ಏನಂತ ಗೊತ್ತಾಯಿತು ನನಗೆ, A1/A2 B1/B2ಗೆ ಸಮವಲ್ಲ. ಹಾಗಾಗಿ A1/A2 B1/B2 ಸಮವಲ್ಲ ಅಂದರೆ ಏನಾಯಿತು, ಛೇದಿಸುವ ರೇಖೆಗಳು. ಹಾಗಾದರೆ ಅವ್ರು ಏನು ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಕೇಳಿದ್ದಾರೆ. ಎಷ್ಟು ಪರಿಹಾರ, 1 ಪರಿಹಾರ ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ A(n) = 5n+3. ಹಾಗಾದರೆ ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. an ಕೊಟ್ಟಿದ್ದಾರೆ. ಸೊ ನಾವೀಗ 3ನೇ ಪದ ಆದ್ರೆ ಏನು, n = 3 ಹಾಕೊಂಡ್ರೆ ಆಯಿತು. A3 ಅಂದರೆ 5 3 15 + 3 15 3 18. ಮುಂದಿನ ಪ್ರಶ್ನೆ, ಬಹುಲಕ ಕೊಟ್ಟಿದ್ದಾರೆ. ಬಹುಲಕ 13, ಸರಾಸರಿ 10 ಆಗಿರುವ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ. ನೋಡಿ, ನಮಗೆ ಬಹುಲಕ, ಮಧ್ಯಾಂಕ ಮತ್ತು ಸರಾಸರಿಗೆ ಸಂಬಂಧಿಸಿದ ಸೂತ್ರ ಗೊತ್ತಿದೆ. 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ. ನೋಡಿ, ಬೆಲೆಗಳನ್ನು ಹಾಕೊಂಡೆ. ಮಧ್ಯಾಂಕ 3 ಮಧ್ಯಾಂಕ = 2 × 10 + 13, ಮಧ್ಯಾಂಕ = 2 × 10 20 + 13/3 33/3 ಛೇದ ಹೊಡೆದಾಗ 11 ಬರ್ತಾ ಇದೆ. ಹಾಗಾಗಿ ಮಧ್ಯಾಂಕ 11. 16ನೇ ಪ್ರಶ್ನೆ, 6 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಗನದ ಘನಫಲವನ್ನು ಕಂಡುಹಿಡಿಯಿರಿ. ಚೌಕಗನದ ಘನಫಲ ಸೂತ್ರ ಏನು, A3. A ಚೌಕದ ಘನದ ಅಂಚಾಗಿದ್ದರೆ ಅದರ A3 ಅದರ ಘನಫಲ ಸೂತ್ರ. ಸೊ A ಬೆಲೆಯನ್ನು ಕೊಟ್ಟಿದ್ದಾರೆ ಅವರು 6 ಸೆಂಟಿಮೀಟರ್ ಅಂತ. ಹಾಗಾಗಿ 6 ಸೆಂಟಿಮೀಟರ್ ಅಂದರೆ 6 × 6 × 6 216 ಸೆಂಟಿಮೀಟರ್ ಕ್ಯೂಬ್.